ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. Smoking and drinking alcohol are injurious to health. All the characters in this film are fictional and the scenes do not hurt anyone's sentiments, caste or religion. It is a total effort of the writers, director and production team to make the movie comedy and thrilling experience. ಈ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿದೆ ಮತ್ತು ದೃಶ್ಯಗಳು ಯಾರ ಭಾವನೆಗಳಿಗೂ ಜಾತಿ ಅಥವಾ ಧರ್ಮಕ್ಕೆ ಹಾನಿ ಉಂಟು ಮಾಡುವುದಿಲ್ಲ. ಸಿನಿಮಾವನ್ನು ಹಾಸ್ಯ ಹಾಗೂ ರೋಮಾಂಚಕ ಅನುಭವವನ್ನಾಗಿ ಮಾಡಲು ಬರಹಗಾರರ, ನಿರ್ದೇಶಕರ ಮತ್ತು ನಿರ್ಮಾಣ ತಂಡದ ಸಂಪೂರ್ಣ ಪ್ರಯತ್ನವಾಗಿದೆ. ಆಕಾಶ, ಏ ಆಕಾಶ, ಆಕಾಶ, ಏನು ಹೊಸ್ಗಿಟ್ ಆಗಿಟ್ಟಿಲ್ಲ ನಿಂಗೆ? ಎಷ್ಟ್ ಹೇಳಿದ್ರಿ ಅವ್ಗ ಅಷ್ಟ? ಬಡ ಬಡ ನಾನ ಹೋಗಿ ಬಸ್ತೇನೆ. ಅಯ್ಯೋ, ಇನ್ನು ಮುಕ್ಕೊಂಡ ನೀವ? ಆಕಾಶ, ಏ ದನಕ ಹೇಳ, ಕಾಲೇಜ್ ಐತಿಲ್ಲ ನಿಂಗೆ? ಮಕ್ಳಿಗೆ ಎಷ್ಟ್ ಹೇಳಿದ್ರು ಅಷ್ಟ, ತಮ್ ಕೆಲ್ಸ ತಾವ್ ಮಾಡಕ ಹೊಲಿತಾವ್. ಎಷ್ಟ್ ಹೇಳಿದ್ರು ಅಷ್ಟ. ಅವಲಕ್ಕಿ ಮಾಡ ಯಾವ ಚಿಂತ ನೀನು ರೆಡಿ ಇದನ್ನ ಮಾಡ್ತಾನೆ ಡೈಲಿ. ಅಪ್ಪ ಅಪ್ಪ ದುಡ್ಡು ಬೇಕಾಗಿತ್ತು. ಈಗ ಯಾಕಪ್ಪ ದುಡ್ಡು? ಕಾಲೇಜ್ ಫೀಸ್ ಕಟ್ಟಬೇಕು. ಮೊನ್ನೆ ಕಟ್ಟಿದ್ನಲ್ಲ? ಮೊನ್ನೆ ಕಟ್ಟಿದ್ದು ಅರ್ಧ ಅಮೌಂಟ್, ಈಗ ಪೂರ್ತಿ ಅಮೌಂಟ್ ಕಟ್ಬೇಕಂತೆ. ಹಿಂಗ ಇಷ್ಟ ಅರ್ಜೆಂಟ್ ಆಗಿ ಹೇಳಿದ್ರಿ ಎಲ್ಲಿ ತರ? ಅದೆಲ್ಲ ಗೊತ್ತಿಲ್ಲಪ್ಪ, ಅಡ್ಜಸ್ಟ್ ಮಾಡು ಬೇಕೀಗ. ಕೆಲಸ ನೋಡಿದ್ವಿ ಕಡೆ. ₹3,000 ಅಲ್ಲೇ ತಗೊಂಡ್ ಹೋಗೀಗ. ಇವ ಚಾದಂಗಡಿ ಸುರೇಶ್ಗ ಹೇಳಿನಿ, ಅವನ್ ಕಡೆ ಇಸ್ಕೊಂಡ್ ಹೋಗ್ ಫೋನ್ ಹಚ್ಚ. ಸರಿಯಪ್ಪ. ಸರಿಪ, ಮೊದ್ಲ ಕಾರ್ ಬಾಳ ಆಗಿರ್ತಾವು. ಕಷ್ಟ ಮಾಡಿ ಅದಕ್ಕೆ ಮಾಡಿ. ಆಕಾಶ, ಏ ಆಕಾಶ, ನಾಷ್ಟ ಮಾಡಿಲ್ಲ? ಇಲ್ಲಪ್ಪ, ಹೊಟ್ಟೆ ಹಚ್ಚಲಿಲ್ಲ. ಟೈಮು ಅಂತ ಮೊದ್ಲು ನಾವು ಹೋಗ್ಬೋದು. ಅಲ್ಲ ಮಾಡ್ಕೊಂಡಾಗ ಏನ್ ತಿಳ್ಕೊಪಟ್ಟೆ ವೇಸ್ಟ್ ಆಗಲ್ಲ ಅದ್ ಮಾಡಿದ್ರೆ. ವೇಸ್ಟ್ ಆಗ್ಲಿ ಬಿಡಪ್ಪ. ಬೆಳಿಗ್ಗೆ ಜಲ್ದಿ ಎಬ್ಸಿದ್ರೆ ಹೇಳಂಗಿಲ್ಲ. ಈಗ ನೋಡಿದ್ರ ಹಂಗ ನಾನ್ ನಾಷ್ಟ ಮಾಡ್ಲಾರ್ದಂಗ ಹೋದ. ಎಷ್ಟೋ ಜನಕ್ಕ ತಿನ್ನಕ್ ಅನ್ನನೇ ಇರಂಗಿಲ್ಲ. ಇವ್ ಮಾಡ್ಕೊಡ್ತೀವಿ ಸೊಕ್ಕ ನಮ್ಗ. ಏನು ಇಷ್ಟು ಖುಷಿ ಮಾಡಕತ್ತಿ? ಈಗೇನು ಈಗ ದುಡ್ಡು? ಪಪ್ಪುಗೆ ಟೊಕ್ಕೆ ಹಾಕ್ಬಿಟ್ಟೆ. ಸೈಲೆಂಟ್ ಆಗ್ಬಿಟ್ರಿ? ಹೆತ್ತ ತಂದೆಗೆ ಮೋಸ ಮಾಡ್ತೀಯಲ್ಲೋ. ಥೂ, ನೀನಂತ ಫ್ರೆಂಡ್ ಬೇಕಾ ನಮ್ಗೆ? ಅಮ್ಮ, ಇಂತ ಸೆಂಟಿಮೆಂಟ್ ಎಲ್ಲ ಬೇಡ. ದುಡ್ಡಿದೆ, ಬಾ ಮಜಾ ಮಾಡೋಣ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಇನ್ ಸಾಹಸನೇ ಬೇಡಪ್ಪ. ಹರಿಪ್ರಿಯ ಹೋಗೋಣ. ಹೋಗ್ರಿ. ಏನು ಉದ್ದಾರ ಆಗೋ ಮಾತಾಡ್ತಾರೆ. ದುಡ್ಡು ಇದ್ರೆ ನಿಮ್ಮಂತ 1000 ಜನ ಫ್ರೆಂಡ್ಸ್ ಬರ್ತಾರೆ ಅಂದ್ಬಿಟ್ರು ಹೇಳೋಕೆ. communication. Body language is not ಏನ್ ಸರ್ ಆರಾಮ? ಹಿಂದೆ
ಅದೇ ಗಂಡನ ಜೀವನ. ಸಾಕ್ ಬಿಡಪ್ಪ ಬಿಲ್ಡಪ್ ರಾಜ. ಮೊನ್ನೆ ನಿಮ್ ತಂದೆ ಸಿಕ್ಕಿದ್ರು, ನಿನ್ ಬಗ್ಗೆ ಸರಿಯಾಗಿ ಹೇಳಿದ್ದಾರೆ. ಓ, ನಮ್ಮಪ್ಪ ಬೆಟ್ಟ ಆಗಿತ್ತ ಸರ್? ನಮ್ಮಪ್ಪ ಹಳೆ ರೇಡಿಯೋ ಸ್ಟೇಷನ್, ನೀವು ನೋಡಿದ್ರೆ ಹಳೆ ರೇಡಿಯೋ ಕೊರಿಯದ. ಕಾಲಾಯ ತಸ್ಮೈ ನಮಃ. ನಿನಗೆ ಕಾಲವೇ ಉತ್ತರಿಸುತ್ತೆ ಅಲ್ವೋ? ಅಲ್ಲಿ ನಿಮ್ ತಂದೆ ನಿನ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಹಾಳು ಹರಟೆ ಹೊಡಿತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ಮುಗೀತು ನಿನ್ ಕತೆ, ಇಷ್ಟೇ. ನೀನ್ ಸುಧಾರಿಸಕೊಂಡು ಲೆಸನ್ ಸ್ಟಾಪ್ ಮಾಡಿದ್ವಿ. ಸ್ನ್ಯಾಕ್ ಬಾಕ್ಸ್ ಇಲ್ಲ, ಲೈಟರ್ ಇದೆಯಾ? ಥ್ಯಾಂಕ್ ಯು. ಏನ್ ಮಾಡ್ಕೊಂಡಿದ್ರ ಬ್ರೋ? ಬ್ರೋ, ನಾ ಕಾಲೇಜ್ ಸ್ಟೂಡೆಂಟ್ ಬ್ರೋ. ಇದ್ದೀರಾ? ಹಾ ಬ್ರೋ, ಇಲ್ಲೇ ಹಿಂದ್ಗಡೆ ಲೋಕಪ್ಪನ ಹಾಕಲ್ಲಲ್ಲಿ. ಹಾ, ನೀವು ಇಲ್ಲಿ ಅವರ ಬೈ? ಹಾ, ಹೌದಾ? ಸಾಯಂಕಾಲ ಸಣ್ಣದಾಗಿ ಪಾರ್ಟಿ ಮಾಡೋಣ, ನಮ್ ಫ್ರೆಂಡ್ ಬರ್ತಿದ್ದಾನೆ. ಸಾಯಂಕಾಲ ಬ್ರೋ ನಾ ಫ್ರೀ. ಹಾ, ಬರ್ತೇನೆ ಬೈ. ನಂಬರ್ ಕೊಡಿ. ಹೇಳಿ. ಹಲೋ ಮಗ, ಇಲ್ಲಿ ಅಡ್ಡ ಕಡೆ ಒಬ್ಬ ಬಕ್ರಾ ಸಿಕ್ಕಿದಾನೆ. ಅವಂಗ ಸಾಯಂಕಾಲ ಕಾಲ್ ಮಾಡಕ ನೆನ್ಪ್ ಮಾಡಿ ನೀನು ಏನ? ಏ ಮಚ್ಚ, ಅವ್ನ್ ಕಾಲ್ ಮಾಡ್ಲಿ. ಯಾರಿಗ್ಲಿ? ಅವ್ಲೆ ಹೊಸ ಬಕ್ರ. ಹೌದಲ್ಲ. ನನ್ನ ಫ್ರೆಂಡ್ಸ್ ಕುಡಿಯಂಗಿಲ್ಲ, ಸಿಗರೇಟ್ ಕುಡಿಯಂಗಿಲ್ಲ, ಟೋಟಲಿ ವೇಸ್ಟ್ ಬ್ರೋ. ಬಿಡಿ, ಏನ್ ಇಷ್ಟೊತ್ತಾದ್ರೂ ಬಂದಿಲ್ವಾ? ಚೂರಾಗೈತಿ. ಮಚ್ಚ ಬೈಕ್ ಎತ್ಬಿಡೋಣ, ಫೋನ್ ಇಲ್ದು ನಾನ್ ಬರ್ತಾ ಇದ್ದೇನ, ಏನೋ ಸುಮ್ಮನೆ. ನೀವು ಬ್ರೋ ನಿಜವಾದ
ಅಪ್ಪ 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 ಅಯ್ಯೋ ನನ್ ಬಿಟ್ಟು ಹೋಗ್ಬಿಡಪ್ಪ ಅಪ್ಪ ನಿನಗೆ ಇನ್ನೊಮ್ಮೆ ಯಾವ್ದೇ ರೀತಿ ನೋಡ್ಕೊಳ್ತಲ್ಲಪ್ಪ ನೀನ್ ತುಸು ಕೇಳಲ್ಲಪ್ಪ ಅಪ್ಪ ನನ್ ಕ್ಷಮಿಸಪ್ಪ ഞാൻ ഇന്ന ಸರಿಪಾ ಅದ್ನ ಕಾಲ ಬಾಳ ಸಮಾಧಾನ ಮಾಡ್ತಾನೆ ಇರ್ಲಿ ಸಮಾಧಾನ ಮಾಡ್ಕೋ ನಾವ್ ಅದೇವಲ್ಲ ಗೊತ್ತಿಲ್ಲ ಮಾಡ್ಕೊ ದುಡ್ಡಿದ್ರೆ ನಿಮ್ಮಂತ 1000 ಜನ ಫ್ರೆಂಡ್ಸ್ ಬರ್ತಾರೆ. ಮಚ್ಚ ತುಂಬಾ ಹೊಟ್ಟೆ ಹಸು ಅಂತೇಳಿ ನಡ್ಕೊಳಕ್ಕಾಗ್ತದೆ ಏನ ತಿನ್ನಕ್ಕಿದ್ರು ಪ್ರಿಯ ತಪ್ಪಿದೆ ಅಲ್ವಾ ಹಾಯ್ ಕೊಡು ಎಲ್ಲ ವಿಷಯ ಗೊತ್ತಾಯ್ತು ಬಟ್ ನಿಧಿ ಹಾಕೊಂಡ್ರೆ ನಾನೆಲ್ಲ ತುಂಬಾ ಚಿಕ್ಕ ನೆನ್ಪಿರು ನಾವೆಲ್ಲ ಇದೀವಿ ಸರ್ ನಾನು ಕ್ಷಮಿಸ್ಬಿಡ್ತೀನಿ ಸರ್ ನಾನು ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಇಂಥ ಮಾತೆಲ್ಲ ಬೇಡ ನಾನು ನಿಮ್ ತಂದೆ ಇದ್ದಾಗೆ ನಾವೆಲ್ಲ ಒಳ್ಳೆ ಆರೋಗ್ಯಕರ ಸಮಾಜವನ್ನ ನಿರ್ಮಿಸ್ಬೇಕು ಕಾಲಾಯ ತಸ್ಮೈ ನಮಃ ನಿನಗೆ ಕಾಲವೇ ಉತ್ತರಿಸುತ್ತೆ ಮನುಷ್ಯನಲ್ಲಿ ಅಹಂಕಾರ ಹುಟ್ಟುವುದಕ್ಕೆ ಒಂದಲ್ಲ ಒಂದು ಬಲವಾದ ಕಾರಣ ಇರುವುದು. ಅದು ಹಣ, ಶಕ್ತಿ, ಅಧಿಕಾರ, ಲಿಂಗ ಅಥವಾ ದ್ವೇಷದಿಂದ ಬರಬಹುದು. ಹಾಗೇನಾದರೂ ಬಂದರೆ ಬಂದ ನಂತರ ತಕ್ಕ ಪಾಠ ಕಲಿಸುವುದು ಖಚಿತ.